ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಾ ಇದ್ದಂತೆ ರೇವಣ್ಣ ಹೈ ಡ್ರಾಮಾ ಮಾಡಿದ್ರ. ಅನಾರೋಗ್ಯದ ಡ್ರಾಮಾವನ್ನ ಮಾಡ್ತಿದಾರ. ಹಾಗಾದ್ರೆ ಎಚ್.ಡಿ. ರೇವಣ್ಣ ಎದೆನೋವು ಹೊಟ್ಟೆ ಉರಿ ಅಂತ ಚಿಕಿತ್ಸೆಯನ್ನ ನೀಡಲಾಗಿದೆ. ಅವರಿಗೆ ಎಚ್.ಡಿ. ರೇವಣ್ಣ ಅವರಿಗೆ ಬೋರಿಂಗ್ನ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ರಾತ್ರಿ ಚಿಕಿತ್ಸೆಯನ್ನ ಕೊಡಿಸಿ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಎಸ್ಐಟಿ ಕಸ್ಟಡಿ ಕೂಡ ಒಂದ್ ಕಡೆ ಅಂತ್ಯ ಆಗ್ತಾ ಇದೆ ಇವತ್ತು. ಹಾಗಾಗಿ ಈ ಅನಾರೋಗ್ಯದ ಹೈ ಡ್ರಾಮಾವನ್ನ ಮಾಡಿದಾರಾ? ರೇವಣ್ಣಗೆ ಎದೆ ಹುರಿಯ ಹಿನ್ನೆಲೆಯಲ್ಲಿ ವೈದ್ಯರು ಎಕೋ ಟೆಸ್ಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ವಿಕ್ಟೋರಿಯಾ ಆವರಣದ PMSSY ಆಸ್ಪತ್ರೆಯಲ್ಲಿ ಟೆಸ್ಟ್ ಅನ್ನ ಮಾಡಲಾಗಿದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆಯನ್ನ ನಡೆಸಿದ್ದಾರೆ ಸಿಬ್ಬಂದಿ. ಎದೆ ಹುರಿ ಮತ್ತು ಹೊಟ್ಟೆ ನೋವು ಅಂತ ಎಚ್.ಡಿ. ರೇವಣ್ಣ ಅವರು ಹೇಳಿದ್ರು. ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಹೃದಯಕ್ಕೆ ಸಂಬಂಧಿಸಿದ ಪರೀಕ್ಷೆಯನ್ನ ಕೂಡ ಅವರಿಗೆ ಮಾಡಲಾಗಿದೆ. ಮತ್ತೆ ಎಚ್.ಡಿ. ರೇವಣ್ಣ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತಹ ಸಾಧ್ಯತೆ ಇದೆಯಂತೆ. ವಿಕ್ಟೋರಿಯಾಗೆ ಎಚ್.ಡಿ. ರೇವಣ್ಣ ಅವರನ್ನ ಕರೆದುಕೊಂಡು ಬರುವಂತಹ ಸಾಧ್ಯತೆ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ. ನಿನ್ನೆ ಚಿಕಿತ್ಸೆ ಕೊಡಿಸಿ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ರು. ಇದೀಗ ಮತ್ತೆ ರೇವಣ್ಣ ಅವರನ್ನ ಆಸ್ಪತ್ರೆಗೆ ಕರೆತರುವಂತಹ ಸಾಧ್ಯತೆ ಇದೆ. ಎದೆನೋವು ಹಾಗೆ ಹೊಟ್ಟೆ ಉರಿ ಅಂತ ಹೇಳಿ ಅವರು ಹೇಳಿದ್ರು. ಈ ನಿಟ್ಟಿನಲ್ಲಿ ಬೋರಿಂಗ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಈಗ ಮತ್ತೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅವರನ್ನ ಪರೀಕ್ಷೆ ಮಾಡುವ ಸಾಧ್ಯತೆ ಇದೆ. ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಾ ಇದ್ದಂತೆ ರೇವಣ್ಣ ಹೈ ಡ್ರಾಮಾ ಮಾಡಿದ್ರ. ಅನಾರೋಗ್ಯದ ಡ್ರಾಮಾವನ್ನ ಮಾಡ್ತಿದಾರ. ಹಾಗಾದ್ರೆ ಎಚ್.ಡಿ. ರೇವಣ್ಣ ಎದೆನೋವು ಹೊಟ್ಟೆ ಉರಿ ಅಂತ ಚಿಕಿತ್ಸೆಯನ್ನ ನೀಡಲಾಗಿದೆ. ಅವರಿಗೆ ಎಚ್.ಡಿ. ರೇವಣ್ಣ ಅವರಿಗೆ ಬೋರಿಂಗ್ನ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ರಾತ್ರಿ ಚಿಕಿತ್ಸೆಯನ್ನ ಕೊಡಿಸಿ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಎಸ್ಐಟಿ ಕಸ್ಟಡಿ ಕೂಡ ಒಂದ್ ಕಡೆ ಅಂತ್ಯ ಆಗ್ತಾ ಇದೆ ಇವತ್ತು. ಹಾಗಾಗಿ ಈ ಅನಾರೋಗ್ಯದ ಹೈ ಡ್ರಾಮಾವನ್ನ ಮಾಡಿದಾರಾ? ರೇವಣ್ಣಗೆ ಎದೆ ಹುರಿಯ ಹಿನ್ನೆಲೆಯಲ್ಲಿ ವೈದ್ಯರು ಎಕೋ ಟೆಸ್ಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ವಿಕ್ಟೋರಿಯಾ ಆವರಣದ PMSSY ಆಸ್ಪತ್ರೆಯಲ್ಲಿ ಟೆಸ್ಟ್ ಅನ್ನ ಮಾಡಲಾಗಿದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆಯನ್ನ ನಡೆಸಿದ್ದಾರೆ ಸಿಬ್ಬಂದಿ. ಎದೆ ಹುರಿ ಮತ್ತು ಹೊಟ್ಟೆ ನೋವು ಅಂತ ಎಚ್.ಡಿ. ರೇವಣ್ಣ ಅವರು ಹೇಳಿದ್ರು. ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಹೃದಯಕ್ಕೆ ಸಂಬಂಧಿಸಿದ ಪರೀಕ್ಷೆಯನ್ನ ಕೂಡ ಅವರಿಗೆ ಮಾಡಲಾಗಿದೆ. ಮತ್ತೆ ಎಚ್.ಡಿ. ರೇವಣ್ಣ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತಹ ಸಾಧ್ಯತೆ ಇದೆಯಂತೆ. ವಿಕ್ಟೋರಿಯಾಗೆ ಎಚ್.ಡಿ. ರೇವಣ್ಣ ಅವರನ್ನ ಕರೆದುಕೊಂಡು ಬರುವಂತಹ ಸಾಧ್ಯತೆ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ಚಿಕಿತ್ಸೆ ಕೊಡಿಸಿ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ರು. ಇದೀಗ ಮತ್ತೆ ರೇವಣ್ಣ ಅವರನ್ನ ಆಸ್ಪತ್ರೆಗೆ ಕರೆತರುವಂತಹ ಸಾಧ್ಯತೆ ಇದೆ. ಎದೆನೋವು ಹಾಗೆ ಹೊಟ್ಟೆ ಉರಿ ಅಂತ ಹೇಳಿ ಅವರು ಹೇಳಿದ್ರು. ಈ ನಿಟ್ಟಿನಲ್ಲಿ ಬೋರಿಂಗ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಈಗ ಮತ್ತೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅವರನ್ನ ಪರೀಕ್ಷೆ ಮಾಡುವ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.